ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರೊಂದಿಗೆ ನಶೆ ಮುಕ್ತ ಕಟ್ಟಿಗೇನಹಳ್ಳಿ ಮಾಡಲು ಶ್ರಮಿಸಿ. ಡಿವೈಎಸ್ಪಿ ಮಲ್ಲೇಶ್ ಕರೆ. ಮುಸ್ಲಿಂ ಸಮುದಾಯ ಪ್ರವಾದಿ ಮಹಮ್ಮದ್ ಪೈಗಂಬರ್ ಬರೆದಿರುವ ಪವಿತ್ರ ಕುರಾನ್ ಅನುಸರಿಸುತ್ತಿರುವ ನೀವುಗಳು ಯಾವುದೇ ತಪ್ಪುಗಳನ್ನು ಮಾಡಬಾರದು. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರೊಂದಿಗೆ ನಶೆಮುಕ್ತ ಕಟ್ಟಿಗೇನಹಳ್ಳಿ ಮಾಡಲು ಶ್ರಮಿಸಿ ಎಂದು ತಿರುಮಲ ಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯ ಡಿವೈಎಸ್ಪಿ ಮಲ್ಲೇಶ್ ಕಿವಿಮಾತು ಹೇಳಿದರು. ಹೊಸಕೋಟೆ ತಾಲೂಕು ಜಡಿಗೇನಹಳ್ಳಿ ಹೋಬಳಿಯ ಕಟ್ಟಿಗೇನಹಳ್ಳಿಯಲ್ಲಿ ಪೊಲೀಸ್ ಇಲಾಖೆ ಹಾಗೂ ಜಮಿಯಾ ಮಸೀದಿ ಕಮಿಟಿ ಆಯೋಜಿಸಿದ್ದ ನಶೆಮುಕ್ತ ಕಟ್ಟಿಗೇನಹಳ್ಳಿ ಗ್ರಾಮ ಮತ್ತು ಮಾದಕ ವಸ್ತುಗಳ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿ, ಮಾದಕ ವಸ್ತುಗಳ ಸೇವನೆಯು ಮನುಷ್ಯನ ದೇಹ, ಮನಸ್ಸು ಮತ್ತು ಸಮಾಜದ ಮೇಲೆ ಅತ್ಯಂತ ಗಂಭೀರವಾದ ಹಾಗೂ ಮಾರಕ ದುಷ್ಪರಿಣಾಮಗಳನ್ನು ಉಂಟುಮಾಡುತ್ತದೆ ಎಂದರು. ಬಹಳಷ್ಟು ಅಪರಾಧಗಳು ನಶೆ ಬರುವ ಮಾದಕ ವಸ್ತುಗಳ ಸೇವನೆಯಿಂದ ನಡೆಯುತ್ತದೆ. ಇದಕ್ಕೆ ಅವಕಾಶ ನೀಡಬಾರದೆಂದು ಅವರು ಕಟ್ಟಿಗೇನಹಳ್ಳಿ ಗ್ರಾಮಕ್ಕೆ ಇರುವ ಕಳಂಕ ದೂರ ಮಾಡಬೇಕು ಹಾಗೂ ಯುವಕರು ಮಾದಕ ವಸ್ತುಗಳಿಂದ ದೂರ ಇರಬೇಕೆಂದು ಅವರು ಗ್ರಾಮದ ಹಿರಿಯರು ಯುವಕರಿಗೆ ಮಾರ್ಗದರ್ಶನ ನೀಡಬೇಕೆಂದು ಸಲಹೆ ನೀಡಿದರು. ಸರ್ಕಲ್ ಇನ್ಸ್ಪೆಕ್ಟರ್ ಸುಂದರ್ ಮಾತನಾಡಿ, ಮಾದಕ ವಸ್ತುಗಳ ಬಳಕೆಯಿಂದ ವ್ಯಕ್ತಿಯ ಆರೋಗ್ಯವನ್ನು ಹಾಳು ಮಾಡುವುದಲ್ಲದೆ ಕುಟುಂಬಗಳನ್ನು ಬೀದಿಗೆ ತಳ್ಳುತ್ತದೆ ಮತ್ತು ಅಪರಾಧ ಚಟುವಟಿಕೆಗಳನ್ನು ಹೆಚ್ಚಿಸುತ್ತದೆ ಎಂದರು. ಮಾದಕ ವಸ್ತು ಮಾರಾಟ ಸೇವನೆ ಬಗ್ಗೆ ಯಾವುದೇ ಮಾಹಿತಿ ದೊರೆತರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ಒದಗಿದರೆ ಅಪರಾಧಿಗಳನ್ನು ಹಿಡಿಯಲು ಅನುಕೂಲ ಆಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಸೀದಿ ಕಮಿಟಿಯ ಸಾದರ್ ಆಯಸ್ ಉಲ್ಲಾ ಖಾನ್, ಸೈಯದ್ ಶಾಬೀರ್, ರಿಯಾಜ್ ಖಾನ್, ಅಯಾಜ್ ಖಾನ್, ಮದರಾಸಾ ಮುಖಂಡರಾದ ಏಜಾಜ್ ಶರೀಫ್ ಮುಂತಾದವರು ಇದ್ದರು. ವರದಿ ಆರಿಫ್ ಖಾನ್, ಹೊಸಕೋಟೆ. ರಿಫ್ಯೂಸ್ ಮಾಡಬೇಕು. ರೈಟ್ ಮೀನ್ಸ್ ಒಂದು ಆರ್ ಅಂದರೆ ರಿಫ್ಯೂಸ್, ಐ ಅಂದರೆ ಇನ್ಫಾರ್ಮ್ ಮಾಡಬೇಕು. ಯಾರು ಇದ್ರ ಬಗ್ಗೆ ಇದ್ರೆ ತಾವು ಇನ್ಫಾರ್ಮ್ ಮಾಡಬೇಕು. ಎಸ್ ಅಂದರೆ ನಾವು ಏನು ಕೆಲಸ ಮಾಡ್ತೀವಿ ಇದನ್ನು ತಡೆಗಟ್ಟಲಿಕ್ಕೆ ಅದಕ್ಕೆ ತಾವು ಸಪೋರ್ಟ್ ಮಾಡಬೇಕು. ಎಸ್ ಅನ್ನೋದು. ಇನ್ನೊಂದು ಎಂಪವರ್, ಯಾರು ತಿಳುವಳಿಕೆ ಇದ್ದರೆ ಅವ್ರಿಗೆ ತಾವು ಎಜುಕೇಟ್ ಮಾಡಿ ಅವ್ರನ್ನ ಎಂಪವರ್ ಮಾಡಬೇಕು. ಆ ಪ್ರೋಗ್ರಾಮ್ ಮಾಡಿ ಎಲ್ಲ ರಾಜ್ಯಾದ್ಯಂತ ರೈಸ್ ಡ್ರಗ್ಸ್ ಬೇಡ ಬ್ರೋ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಾವೆಲ್ಲ ಸಾಥ್ ಕೊಡ್ತಾ ಇದ್ದೀವಿ. ತುಂಬ ಧನ್ಯವಾದಗಳು. ನಮ್ಮ ಗ್ರಾಮದಲ್ಲಿ ಸರ್, ಕಟ್ಟಿಗೇನಹಳ್ಳಿ ಗ್ರಾಮದಲ್ಲಿ ಊರು ಜನನೇ ಎಲ್ಲ ಡಿಸೈಡ್ ಮಾಡಿ ನಮಗೆಲ್ಲ ಅವಾಗವಾಗ ಹೇಳ್ತಾ ಇರ್ತಾರೆ, ನಮ್ಮ ಗ್ರಾಮದಲ್ಲಿ ಗಾಂಜಾ ಮಾತ್ರ ಇರಬೇಡ್ದು, ತಾವು ಎನಿ ಟೈಮ್ ಅದಕ್ಕೆ ಮಾತ್ರ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತೇಳಿ ತುಂಬ ಎಲ್ಲ ಗ್ರಾಮದ ಮುಖಂಡರು ನಮ್ಗೆ ತಿಳಿಸ್ತಾ ಇದ್ದಾರೆ. ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಕಟ್ಟಿಗೇನಹಳ್ಳಿಗೆ ಮೇನ್ ಏನಂದರೆ, ನಮ್ಮ ಕಡೆ ಈ ಕಡೆ ಎಲ್ಲ ಗಾಂಜಾ ಬರ್ತಾ ಇರೋದು ಓನ್ಲಿ 2 ಕಡೆಯಿಂದ ಹೆಚ್ಚಾಗಿ. ಒಂದು ಆಂಧ್ರ ಪ್ರದೇಶ ಆದಿಲಾಬಾದಿಂದ ಮತ್ತು ಒರಿಸ್ಸಾದಿಂದ ಇಲ್ಲಿ ಕೆಲಸದವ್ರು ಬರ್ತಾ ಇದ್ದಾರೆ. ಒರಿಸ್ಸಾ ಆ ಕಡೆಯಿಂದ ಅವರೆಲ್ಲ ಬರ್ಬೇಕಾದ್ರೆ ಬ್ಯಾಗಲ್ಲಿ 2 kg 3 kg ತಂದು ಈಗ ದುನ್ಸಂದ್ರ ರೈಲ್ವೆ ಸ್ಟಾಪು ಮತ್ತು ಕೆ ಆರ್ ಪುರಂ ರೈಲ್ವೆ ಸ್ಟಾಪು ಅಲ್ಲಿಂದ ಬಂದು ಎಲ್ಲ ಯಾರಾದ್ರೂ ಲೋಕಲ್ ಸಪ್ಲೈ ಮಾಡಿ ಅದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಮಾಡಿ ಎಲ್ಲರಿಗೂ ಯಾರು ಗೊತ್ತಿಲ್ಲ ಸುಮ್ಮನೆ ನೋಡು ಅಂತೇಳಿ ಆಸೆ ಹುಟ್ಟಿಸೋದು, ಸ್ವಲ್ಪ ಟೇಸ್ಟ್ ಮಾಡಿಸೋದು. ಯಾರೋ ಸುಮ್ಮನೆ ಟೇಸ್ಟ್ಗೋಸ್ಕರ ಒಂದ್ಸಲ ಅಥವಾ ಹೆಂಗಿದೆ ಅಂತ ನೋಡ್ಲಿಕ್ಕೋಸ್ಕರ ಒಂದ್ಸಲ ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ ಅದೇ ಕೂಡ ಅಡಿಕ್ಷನ್ ಆಗಿ ಇಂಡಿಯಾದಲ್ಲಿ ಇವಾಗ 2025ರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಈ ಡ್ರಗ್ಸಿಂದ ಸತ್ತಿದ್ದಾರೆ. 2 ಕೋಟಿ ಜನ ಈ ಡ್ರಗ್ಸಿಂದ ಬಳಲ್ತಾ ಇದ್ದಾರೆ. ಅವ್ರಿಗೆ ಡ್ರಗ್ಸ್ ಕೊಡದೇ ಇದ್ರೆ ನಿಂತ್ಕೊಳ್ಳಿಕ್ಕಾಗಲ್ಲ, ಕೂತ್ಕೊಳ್ಳಿಕ್ಕಾಗಲ್ಲ, ಶಿವರಿಂಗ್ ಇರ್ತದೆ, ಅಡಿಕ್ಷನ್ ಆಗಿರ್ತದೆ. ಆ ಥರ 2 ಕೋಟಿ ಜನ ಇದ್ದಾರೆ. ನಮ್ಮಲ್ಲಿ ಯಾರಿಗೂ ಆ ಥರ ಆಗಬಾರ್ದು ಅಂತೇಳಿ DSP ಸಾಹೇಬರು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಪ್ರೋಗ್ರಾಮ್ ಇತ್ತು. ನನಗೆ ಮೊದಲೇ ಬಂದು ಎಲ್ಲೆಲ್ಲ ಅರೇಂಜ್ ಮಾಡಲಿಕ್ಕೆ ದಯವಿಟ್ಟು ಕ್ಷಮಿಸಿ, ಮೊದಲೇ ಬಂದು ಎಲ್ಲ ಮಾಡಿಲ್ಲ. ನಮ್ಮ ಗ್ರಾಮದವರೇ ಎಲ್ಲ ಈ ಕಾರ್ಯಕ್ರಮನ ಅರೇಂಜ್ ಮಾಡಿದ್ದಾರೆ. ನಮಗೆ ಧನ್ಯವಾದಗಳು ತಿಳಿಸ್ತಾ, ನಾವು ರೆಗ್ಯುಲರ್ ಆಗಿ ತಮ್ಮ ಜೊತೆ ಮತ್ತೆ ಒಡನಾಟದಲ್ಲಿದ್ದು ಹಾಗಾಗಿ ಕಾರ್ಯಕ್ರಮ ಮಾಡ್ತಿರ್ತೀವಿ. ತಾವು ಈ ನಮ್ಮ ಕಟ್ಟಿಗೇನಹಳ್ಳಿ ಗ್ರಾಮದಲ್ಲಿ ಮತ್ತೆ ಎಲ್ಲರೂ ಒಂದು ಡ್ರಗ್ಸ್ ಆದರೆ ಒಂದು ಪ್ರತೀತಿ ಇದೆ, ಎಲ್ಲ ಬರೀ ಮುಸ್ಲಿಮ್ಸ್ ಹುಡುಗರೇ ಹಾಳಾಯ್ತಾ ಇರೋದು ಹೆಚ್ಚಿಗೆ ಅನ್ನೋದು. ಆ ಒಂದು ಇದು ನಮ್ಮ ಕಟ್ಟಿಗೇನಹಳ್ಳಿಯಿಂದಲೇ ಶುರುವಾಗಿ ಎಲ್ಲ ಕಡೆ ನಮ್ಮದು ಈ ಗಾಂಜಾ ಅಂತೂ ನಮ್ಮ ಹುಡುಗರು ಇಲ್ಲ ಅನ್ನೋ ಥರ ಆಗಬೇಕು. ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವುಗಳು ಕೂಡ ಏನೇನು ಕಾರ್ಯಕ್ರಮ ಮಾಡ್ತೀವಿ ಅಥವಾ ಏನಾದ್ರು ಕ್ರಮ ತಗೊಂಡು ತಾವು ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ತೆ. ತಲುಪಿಸಿದೀವಿ ನಮ್ಮ ಮೆಟ್ರಿಗಳನ್ನ. ತುಂಬ ಖುಷಿ ಆಯ್ತು ಅವ್ರಿಗೆಲ್ಲರಿಗೂ. ನಮ್ಮ ಕಟ್ಟಿಗೇನಹಳ್ಳಿ ಅವ್ರಿಗೆ ನೀವು ಕೇಳಿ ನೋಡಿಬೇಕಾರೆ ಯಾರಾದ್ರು ನಮ್ಮ SP ಸಾಹೇಬ್ರಿಗೆ ಹೇಳಿದ್ದೀವಿ, IG ಸಾಹೇಬ್ರಿಗೆ ಹೇಳಿದ್ದೀನಿ, ADG ಅವ್ರಿಗೆ ಹೇಳಿದ್ವಿ, DG ಸಾಹೇಬ್ರಿಗೆ ಹೇಳಿದ್ವಿ, ಮನೆ MLA ಸಾಹೇಬ್ರಿಗೆ ಹೇಳಿದೆ. ಅವರು ಇದು ಮಾಡೋದು ಖುಷಿಪಟ್ಟರು. ಅವರಂತೂ ಹೇಳ್ತಾರೆ, ನೋಡಿ ಸರ್, ನಮ್ಮ
ಸಮುದಾಯ ಏನಿದ್ರೆ ದಯವಿಟ್ಟು ಏನೇನೋ ತೊಂದರೆಗಳಿದ್ರೆ ದಯವಿಟ್ಟು ಸಹಕಾರ ಕೊಡಿ, ಸಹಾಯ ಮಾಡಿ, ಒಳ್ಳೇದೇನು ಮಾಡಿ, ಸ್ವಲ್ಪ ಅವ್ರಿಗೆಲ್ಲ ತಿಳುವಳಿಕೆ ಕೊಡಿ ಅಂತ ನನಗೂ ಬಹಳ ಸರಿ ನಾವೆಲ್ಲ ಕೂತ್ಕೊಂಡು ಹೇಳ್ತಾ ಇರ್ತಾರೆ. ಸೊ ಇದಿದೆ, ದಯವಿಟ್ಟು ನನ್ನ ಎಲ್ಲ ಕಟ್ಕಲ್ ಗ್ರಾಮಸ್ಥರೇ, ದಯವಿಟ್ಟು ನಾವು ಬಂದಿದ್ದೀವಿ, ನಿಮ್ಮ ಯುವಕರುಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸಾಕಷ್ಟು ಕಂಪ್ಲೇಂಟ್ ಅಂತೂ ಇದೆ, ಬಟ್ ಮಾಡ್ತಾ ಇರೋರು 2%, 98% ಮಾಡ್ತಾ ಇಲ್ಲ. 2% ಇಂದ ಕಟ್ಕೇನಹಳ್ಳಿ ಗ್ರಾಮಕ್ಕೆ ಕೆಟ್ಟ ಹೆಸರು ಬರಬಾರ್ದು. ಏನೇ ಇದ್ರೂ ದಯವಿಟ್ಟು ನಮಗೆ ತಿಳಿಸಿ. ನೀವು ಖಂಡಿತ ನಮ್ಮ ಮೊಬೈಲ್ ನಂಬರ್ಗಳಿದೆ, ನಮ್ಮ ಸುಂದರ್ ನಂಬರ್ ಇದೆ, ಕಂಟ್ರೋಲ್ ನಂಬರ್ ಇದೆ, 112 ಇದೆ, ದಯವಿಟ್ಟು ತಿಳಿಸಿ. ಡ್ರಗ್ಸ್ ವಿಚಾರದಲ್ಲಿ ಮಾತ್ರ ನೀವು ಮಾತ್ರ ಯಾರಿಗೂ ಕರುಣೆ ತೋರಿಸ್ಬೇಡಿ. ಶಿಕ್ಷೆ ಅನುಭವಿಸ್ಲಿ ಅವರು, ನಾಳೆ ಅನುಭವಿಸ್ಬಿಡ್ಬೇಕಾದ್ರೆ ಬರಲಿ. ನೀವೇ ಯಾವುದನ್ನು ಸರ್ಟಿಫಿಕೇಟ್ ಕೊಡೋದಿಲ್ಲ. ಸೊ ಇಂಥ ವಾತಾವರಣಕ್ಕೆ ಅವಕಾಶ ನಾವು ಮಾಡಿಕೊಟ್ಬಿಡಿ. ಆಮೇಲೆ ಮೊದಲು ಮಾನಸಿಕ ದುಷ್ಪರಿಣಾಮ ಬೀರ್ತದೆ. ನಮ್ಮ ನೂರ್ಕಾಂತ್ ಸರ್ ಹೇಳಿದ್ರು, ಅದು ಡ್ರಗ್ಸ್ ತಗೊಂಡಾದ್ಮೇಲೆ ಅದು ಮಾನಸಿಕವಾಗಿ ನಾವು ಏನ್ ಮಾಡ್ತೀವಿ ಅಂತಾನೆ ಗೊತ್ತಾಗಲ್ಲ. ಯಾವುದೇ ಅಪರಾಧ ಮಾಡೋಕ್ಕೂ ಇಂಜರಿ ಅಲ್ಲ. ಆಮೇಲೆ ಆರೋಗ್ಯದ ಮೇಲೆ ಹೋಗ್ತಾ 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 ಆರೋಗ್ಯದ ಮೇಲೆ ಕಿಡ್ನಿ, ಲಿವರ್ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಹಾಸ್ಪಿಟ್ಲಿಗೆ ಹೋದ್ರೂ ಉಪಯೋಗ ಇಲ್ಲ. ಕೊನೆಗೆ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅಯ್ಯೋ ಬದುಕಿಸ್ರೆ ಸಾಕಲ್ಲಪ್ಪ, ಬದುಕಿದ್ರೆ ಸಾಕು, ಎಷ್ಟನ್ನೆಲ್ಲ ಖರ್ಚಾಗ್ಲಿ, ಲಕ್ಷ ಖರ್ಚಾಗ್ಲಿ, ಮನೆ ಯಾರು ಮಾಡ್ಬಿಟ್ಟು ಬದುಕಬೇಕು ಅಂತೇಳಿ ಎಲ್ಲರೂ ಪ್ರಯೋಗ ಮಾಡ್ತಾರೆ. ಆದ್ರೆ ಏನ್ ಪ್ರಯತ್ನ? ಮತ್ತೆ ಮಕ್ಕಳುಗಳು ನೋಡಿ, ನಮ್ಮ ಕಡೆಗಳಲ್ಲಿ ವಿದ್ಯಾವಂತ ಸಮುದಾಯ ಆಗ್ಬೋದು, ಸಣ್ಣ ಮಕ್ಕಳುಗಳಾಗ್ಬೋದು, ನೋಡಿ ನೀವೆಲ್ಲ ಚೆನ್ನಾಗಿ ಓದಿ. ನಿಮ್ಮ ತಂದೆ ತಾಯಿಗಳಿಗೆ, ಯಾವುದೇ ತಂದೆ ತಾಯಿಗಳು ನನ್ನ ಮಗ ಈ ಅಕ್ರಮ ಚಟುವಟಿಕೆ ಮಾಡ್ಲಿ ಅಂತನೋ ಗಾಂಜಾ ಸೇವಿಸ್ಲಿ ಅಂತ ಯಾರು ಬಯಸಲ್ಲ. ಆದ್ರೆ ನೀವು ಹುಡುಗರ ಜೊತೆ ಸೇರ್ಕೊಂಡು ಇಲ್ದೇ ಇರೋದಂತ ಆಕ್ಟಿವಿಟೀಸ್ ಕಲ್ತ್ಬಿಡ್ತೀರಾ. ಕಲ್ತ್ಬಿಟ್ಟು ಕೊನೆಗೆ ಸಿಕ್ಕಾಕೊಂಡು ಆರೋಗ್ಯ ಹಾಳು ಮಾಡ್ಕೊತೀರಾ, ಶಿಕ್ಷೆನೂ ಅನುಭವಿಸ್ತೀರಾ. ನಾನು ಮೊನ್ನೆ ಹೊಸಕೋಟೆ ಟೌನಲ್ಲಿ 1-2 ಜನ ಹುಡುಗರು ನಮ್ಮ ಮುಸ್ಲಿಮ್ಸ್ ಫೇಮಸ್ ಆಗಿರುವಂತ ವಿಚಾರ ಇದು. ಎಲ್ಲರೂ ಗೊತ್ತು ಕಟ್ಕೇನಹಳ್ಳಿ ಅಂದ್ರೆ ಏನು, ಕಟ್ಕೇನಹಳ್ಳಿ ಅಂದ್ರೆ ಏನು, ಬೆಡಿಮಲ್ಸ್ ಅಂದ್ರೆ ಏನು ಅಂತ ಹೇಳಿ. ಅದರಲ್ಲೂ ಕಟ್ಕೇನಹಳ್ಳಿ ಅಂತಂದ್ರೆ ರೆಡ್ ಸ್ಯಾಂಡ್ಲು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಮಾಯಕರುಗಳು ಇರ್ಬೋದು, ರಾಜಕೀಯ ಕಾರಣಕ್ಕೋಸ್ಕರ ಅಥವಾ ಬೇರೆ ಬೇರೆ ಕಾರಣಕ್ಕೋಸ್ಕರ ಸಿಕ್ಕಾಕ್ಸೂ ಇರ್ಬೋದು. ನಾವು ಮೊನ್ನೆ ಇತ್ತೀಚೆಗೆ ರೌಡಿ ಶೀಟ್ಗಳನ್ನ ವೆರಿಫೈ ಮಾಡಬೇಕು ಅಂತೇಳಿ ಎಲ್ಲರನ್ನು ಕರೆದಿ ನಾವು ವೆರಿಫೈ ಮಾಡ್ತಾ ಇದ್ವಿ ಕೇಸ್ಗಳನ್ನ. ನಮಗೆ ಗೊತ್ತಾಗ್ತಾ ಇತ್ತು, ಅವನು ಕೇಳಿದ್ರೆ, ಅವ್ನು ನೋಡಿದ್ರೆ, ಅವನ ವಾತಾವರಣ ನೋಡಿದ್ರೆ ಅವ್ನು ರೌಡಿ ಹೆಂಗಾಗ್ತಾನೆ ಅನ್ನೋ ಮಟ್ಟಕ್ಕೆ ನಮಗೆ ತೀರ್ಮಾನ ಆಯ್ತಾ ಇತ್ತು. ರೌಡಿ ಅಂದ್ರೇನು, ಸಮಾಜಕ್ಕೆ ಘಾತುಕ, ಸಮಾಜಕ್ಕೆ ಕಂಟಕ ಆಗ್ಬೇಕು ಅವನಿಂದ ಇಡೀ ವ್ಯವಸ್ಥೆ ಹಾಳಾಗಿ ಹೋಗ್ತಾ ಇದೆ ಅನ್ನೋರ್ತಕ್ಕಂಥದ್ದು ರೌಡಿ ಅಂತ ಅಂತಕ್ಕಂಥದ್ದು. ಅಥವಾ ಅವನಿಂದ ಬೆದರಿಕೆ ಆಗಿರ್ಬೇಕು, ಇಲ್ಲ ಒಬ್ಬರಿಗೆ ಹೊಡಿಬೋದು, ಅಥವಾ ಬೆದರಿಕೆ ಹಾಕ್ಬೋದು, ಫೋರ್ಜರಿ ಮಾಡಿ ಇದನ್ನು ಮಾಡ್ಬೋದು, ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳನ್ನ ಮಾಡ್ತಕ್ಕಂಥವ್ರನ್ನ ನಾವು ರೌಡಿಗಳ ಲೀಸ್ಟಲ್ಲಿ ಸೇರ್ತಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇದೆ. ಆದರೆ ಪಾಪ ಬೇರೆ ಬೇರೆ ಕಾರಣಕ್ಕೋಸ್ಕರನೂ ಸೇರಿಸಿರ್ತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂತು. ನಾವು ಅವನ್ನ ತೆರವುಗೊಳಿಸ್ಬೇಕು, ಅದನ್ನು ಕ್ಲೋಸ್ ಮಾಡಿಸ್ಬೇಕು, ಮುಕ್ತಾಯ ಮಾಡಿಸ್ಬೇಕು ಅಂತೇಳಿ ನಾವು ಆಲ್ರೆಡಿ ನಮ್ಮ ಇಲಾಖೆಯ ಮುಖ್ಯಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ತೀರ್ಮಾನವನ್ನು ಮಾಡಿದ್ವಿ ನಾವು. ಇದು ಒಂದೇ ವಿಚಾರ. ಎರಡನೇ ವಿಷಯ ಏನು ಅಂತಂದರೆ, ನಾವು ಈ ರೆಡ್ ಸ್ಯಾಂಡ್ ವಿಚಾರದಲ್ಲಿ ಅದು ರೈಟೋ ರಾಂಗೋ ದಯವಿಟ್ಟು ಹೇಳ್ತೀನಿ ಕೇಳಿ. ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಮತ್ತು ಗ್ರಾಮಸ್ಥರುಗಳು ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಆ ಒಂದು ಕಸುಬು ಬೇಡವೇ ಬೇಡ.